ನಮಸ್ಕಾರ ಎಲ್ರಿಗೂ. ನಿನ್ನೆ ಮ್ಯಾಚ್ ನೋಡಿದ್ರಿ, ನೈಟ್ 12 ತನಕ ಮ್ಯಾಚ್ ನಡೀತು. ಸೊ ಎಲ್ಲರೂ RCB ವರ್ಸಸ್ CSK ನೋಡಿದ್ರಿ ಮ್ಯಾಚ್. 99% ಅನ್ಕೊಂಡಿದ್ರು CSK ಇದ್ದಿತ್ತು, ಬಟ್ ಗೆದ್ದಿದ್ದು ಮಾತ್ರ RCBನೇ. ಕಿಂಗ್ ಕೊಹ್ಲಿ ಮೊದಲೇ ಹೇಳಿದ್ದ, ಇದು RCB ಹೊಸ ಅಧ್ಯಾಯ ಅಂತ. ಇದು RCB ಹೊಸ ಅಧ್ಯಾಯ ಅಂತ ಮೊದಲೇ ಹಳಿ ಸಂಪ್ರದಾಯ ಬಿಡೋಕ್ಕಾಗಲ್ಲ. ಸೊ ಮೊದಲು ಆಡಿದ್ರು, ಮೊದಲೊಂದು 7 ಮ್ಯಾಚ್ ಸೋತ್ರು, ಆಮೇಲೆ 5 ಮ್ಯಾಚ್ ಗೆದ್ಕೋತ ಬಂದಿದ್ದು 6ನೇ ವಿಕ್ಟ್ರಿ ಆಯ್ತು ನೋಡ್ರಿ. ಬಟ್ 3 ಓವರ್ ಆಡೋದಕ್ಕೆ ಮಳೆ ಬರಕತ್ತೇನು ಬಂತು 8:25 ಮತ್ತೆ ಮ್ಯಾಚ್ ಸ್ಟಾರ್ಟ್ ಆಗ್ಯದ. ಮ್ಯಾಚ್ ಸ್ಟಾರ್ಟ್ ಆಗಿ ಆ ಮಳೆ ರಂಗೆ ಇಷ್ಟ ಅಂತೆ ನಮ್ಮ RCB ಗೆಲ್ಲೋದು. ಸೊ ಅವಾಗ ಸ್ಟಾರ್ಟ್ ಆದಮೇಲೆ ಮ್ಯಾಚ್ ಕಂಟಿನ್ಯೂ ಆಯ್ತು ಹೊಡೆದ್ರು. 219 ಟಾರ್ಗೆಟ್ ಕೊಟ್ಟರು. ನಮ್ಮ ಕಿಂಗ್ ಕೊಹ್ಲಿ ಒಂದು 47 ಹೊಡೆದು ಔಟ್ ಆದ. ಚೆಂದಾಗಿ ಆಡೋದು ಫಾಫು ಮತ್ತು ಕ್ಯಾಮ್ರಾನ್ ಗ್ರೀನ್ ಪಾಟಿದಾರ್ ಮಾತ್ರ ಭಾರಿ ಶಿಕ್ಷೆ ಆಗ್ತದ. ಮತ್ತು ಅವ್ರು ಭಾರಿ ಆಡ್ದಮ್ಕ ನೆಕ್ಸ್ಟ್ 219 ಟಾರ್ಗೆಟ್ ಕೊಟ್ರು. ಇನ್ನಿಂಗ್ಸ್ ಮೂರು ಸ್ಟಾರ್ಟ್ ಆಯ್ತು ಮ್ಯಾಚ್. ಅವನವನು ಹಿಂಗೆ ಆಡಿದ್ರೆ ಬಾಲಿಂಗ್ ಕೀಪಿಂಗ್ ಭಾರಿ ಆಡಿದ್ರು ನಮ್ಮದು RCBದವರು. ಅವರು 191 ಮ್ಯಾಚ್ ಮುಗೀತು, ಸೋತರು. ಸೊ 27 ರನ್ಲೇ CSKದವ್ರು ಸೋತಾರೆ. ಖರೆ ಹೇಳ್ಬೇಕಂದ್ರೆ 18 ರನ್ಲೇ ಗೆದ್ದಿದ್ರೆ ನಮ್ಮ RCB ಪ್ಲೇ ಆಫಿಗೆ ಹೋಗ್ತಿತ್ತು. ಇವಾಗ 27 ರನ್ಲೇ ಗೆದ್ದಾರಂದ್ರೆ ಅಂದ್ರೂ ಓದ್ತಾರೆ ಬಿಡು. ಏನಿಲ್ಲ, ಒಟ್ಟು CSKಗೆ ಒಟ್ಟು ಸೋಲ್ಸರ್ಲ ಇದೊಂದು ಸಾಕು. CSK ಜೊತೆ RCB ಮ್ಯಾಚ್ ಅವನವನು ಭಾರಿ ಕಠಿಣ ಇತ್ತು ಅಂದಿದ್ರು ಜಾಸ್ತಿ. ನಮ್ಮ RCB ಮ್ಯಾಗ ನಮ್ಗೆ ನಂಬಿಕೆ ಇತ್ತು, ಒಟ್ಟು ಹೊಡಿತಾರಂತ. ಸೊ ಹೊಡೆದ್ರೆ ಅವನವನು ಉಳ್ಕೊಳ್ಳಿ. ನಮ್ಮ RCB ಮಾತ್ರ ಗೆದ್ದದ. ಅವನವನು ಸೆಮಿಫೈನಲ್ಗೆ ಸ್ಟೆಪ್ ಹಾಕ್ಯದ. ಇವಾಗ ಫೈನಲ್ಗೆ ಹೋಗ್ತದ, ಒಂದು ಕಪ್ ಹೊಡಿತಾನೋ ಒಂದು ಭರವಸೆ ಐತಿ, ನಮಗೆ ನಂಬಿಕೆ ಐತಿ. ನಮ್ಮ RCB ಕಪ್ ಹೊಡಿತದಂತ ಹೇಳಕತ್ತೀನಿ. ಈ ಸಲ ಕಪ್ ನಮ್ದು. ಲೈಕ್, ಶೇರ್, ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿತ್ತಂದ ಮತ್ತೆ ಮುಂದಿನ ವಿಡಿಯೋ ಸಿಗೋಣಂತ. ಬಾಯ್.